ಕಾಲ ಹೊಡಿಬೋದಂತ್ರ ಹೇಳಕ್ ಬರಲ್ಲ. ಅಷ್ಟು ವಾಟರ್ ಬಂದಾಗ ಮತ್ತೆ ಕೆನಾಲ್ ಕಮ್ಮಿ ಮಾಡೋಣ ಅಂದ್ರೆ ಏನೋ ಮಾಡ್ಬೋದು. ಎಲ್ಲಿ ಇದಾಗಿತ್ತು ಅಧಿಕಾರಿಗಳಿಗೆ ಹೇಳಿರಾ? ಸುಮಾರು 15ರಿಂದ 20 ದಿನಗಳಿಂದ ಕಂಟಿನ್ಯೂಸ್ ನೀರು ಪೋಲ್ ಆಗ್ತಾನೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿದ್ದಾರೆ. ಆದ್ರೂ ಮುನ್ನೆಚ್ಚರಿಕೆ ಯಾವುದೇ ಕ್ರಮ ತಗೋತಾ ಇಲ್ಲ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಊರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನೀರು ಪೋಲ್ ಆಗ್ತಾನೆ ಇದೆ. ಆ ನೀರಿದ್ರೆ ನಾವು ಕೆಳಗಡೆ ಇನ್ನೊಂದು ಬೆಳೆಸ್ಕೋಬಹುದು, ಅಷ್ಟು ನೀರು ಪೋಲ್ ಆಗ್ತಾ ಇದೆ ಇಲ್ಲಿ. ಆದ್ರೂ ಕೂಡ ಯಾವುದೇ ರೀತಿ ಕ್ರಮವನ್ನು ಯಾವುದೇ ಅಧಿಕಾರಿಗಳು ತಗೊಂತಾ ಇಲ್ಲ. ಅದೇ ರೀತಿ ನೋಡ್ತಿದ್ರೆ ಆ ಕಾಲುವೆ ನೋಡಿ ಯಾವ ತರ ದುಸ್ಥಿತಿಯಿಂದ ಈಡಾಗಿದೆ. ಅದೇ ರೀತಿ ಇಲ್ಲಿ ಕೂಡ ಆಗಿ ಹೆಚ್ಚಿನ ರೀತಿಯಿಂದ ನೀರು ಪೋಲ್ ಆಗ್ತಾ ಇದೆ ಇಲ್ಲಿ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಸ್ವಲ್ಪ ಕ್ರಮವನ್ನು ತಗೊಂಡು ಆದಷ್ಟು ಬೇಗನೆ ಈ ಭಾಗದ ರೈತರು ಆತಂಕಕ್ಕೆ ಈಡಾಗಿದ್ದಾರೆ. ಹಾಗಾಗಿ ಈ ಭಾಗದ ರೈತರಿಗೆ ಎಲ್ಲರೂ ಆತಂಕಕ್ಕೆ ಈಡಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದೊಂದು ಸಮಸ್ಯೆಯನ್ನು ಬಗೆಹರಿಸಿದ್ದಲ್ಲಿ ರೈತರು ಆತಂಕದಿಂದ ದೂರ ಆಗಬಹುದು. ನೋಡಿ ಬನ್ನಿ ಯಾವ ತರ ಆಗಿದೆ. ಈ ಒಂದು ಮರೆಯಲ್ಲಿ ಎಷ್ಟು ನೀರು ಪೋಲ್ ಆಗ್ತಾ ಇದೆ ಅಂತಂದ್ರೆ ತುಂಬಾನೇ ಆಗ್ತಾ ಇದೆ. ಒಂದ್ ಬೆಳೆಗಾಗಷ್ಟು ನೀರು ಅದ್ರಷ್ಟೇ ಅಷ್ಟು ನೀರು ಪೋಲ್ ಆಗ್ತಾ ಇದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಿ ಈ ಒಂದು ರಸ್ತೆ ಎಲ್ಲ ಯಾವ್ದು ಹದಗೆಟ್ಟೋಗಿದೆ ಅಂತಂದ್ರೆ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ದಾರಿ ಕೂಡ ಅದೇ ರೀತಿ ಇದೆ. ಪೂರ ಮುಳ್ಳುಕಂಟಿ ದಾರಿ ಇಲ್ಲಿದೆ ಅಂತಾನು ಕಾಣದಂತಾಗಿದೆ. ಆ ತರ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದು ಬಸಾಪುರ ಗ್ರಾಮದ ಕೊನೆಯ ಸೈಡ್ ಲಾಸ್ಟ್ ಈ ಆಲ್ಮೋಸ್ಟ್ ಕೆರೆ ಪಕ್ಕ ಆ ಭಾಗದಲ್ಲಿ ಈ ತರ ಆಗ್ತಾ ಇದೆ. ಹೈದರ್ ಅಂತ ಇದೇ ಬಸಾಪುರ ಗ್ರಾಮದ ಗ್ರಾಮ ಪಂಚಾಯತ್ ಮೆಂಬರ್ ನಾನು. ಸರ್, ಇಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಿಂದ ಬಸಾಪುರ ಗ್ರಾಮದಲ್ಲಿ ಇದು ಕೆರೆ ಹತ್ತಿರ ಇರುವಂತ ಕೆನಾಲ್ ಇದು. ಇಲ್ಲಿ ಕೊರೆ ಬಿದ್ದಿದೆ. ಈ ಕೊರೆ ಬಿದ್ದು ಸಾಕಷ್ಟು ನೀರು ಹೊರಗಡೆ ಹೊಂಟಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದನ್ನ ಕೈ ತಗೊಂಡು ಮಾಡ್ಬೇಕು ಅಂತ ಯಾರು ಅನ್ಕೊಂತ ಇಲ್ಲ. ಬಟ್ ಅದೇನಾಗಿದೆ ಅಂದ್ರೆ ಇದು ಸುಮಾರು 15 ದಿನ 20 ದಿನ ಆಯ್ತು. ಅದಾದ್ಮೇಲೆ ಕರಿತಾ ದೊಡ್ಡದಾಗಿ ಏನಾರ ಇದು ಆಗತ್ತ ಏನಾರ ಆದ್ರೆಗೇನದು ಇಲ್ಲಿಂದ ಹಿಡಿದು ಸಾವಿರಾರು ಎಕರೆ ಇದೆ ಕೆಳಗಡೆ ಎಲ್ಲ. ಅದು ರೈತರಿಗೆ ಬಹಳ ತುಂಬಾ ಲಾಸ್ ಮಾಡ್ತೈತೆ. ಆಮೇಲೆ ನಮ್ಗೆ ಈಗ ರೈತರಿಗೆ ಸಂಬಂಧಪಟ್ಟಂತೆ ನೀರ್ ಕುಡಿಬೇಕು, ನೀರಿಲ್ಲ ಅದು ಇದು ಅಂತಾರೆ. ಬಟ್ ಈ ತರ ನೀರ್ ವೇಸ್ಟ್ ಆಗ್ತಾ ಇದ್ರೆ ನೀರ್ ಎಲ್ಲಿ ಹೋಗ್ತಾವ ರೈತರಿಗೆ? ಅದನ್ನ ಇದಕ್ಕೆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಏನಿದೆ ಅಲ್ಲ, ಇದನ್ನ ತಕ್ಷಣ ಬಂದು ಇದನ್ನ ಕೈ ಕ್ರಮ ಹೋಗ್ಬೇಕಂತೇಳಿ ಕೇಳ್ಕೊತೀವಿ ಸರ್ ನಾವು. ಕೋಟೇಶ್ವರ ಅಂತೇಳಿ ಬಸಾಪುರ. ಎಷ್ಟಿಂದ ಆಗ್ತಿದೆ ಮತ್ತೆ ಇಲ್ಲೆಲ್ಲ ಏನ್ ರೈತರೇನು ಅಗಿ ಹಚ್ತಾ ಇಲ್ಲ ಸರ್. ಬಟ್ ಸ್ವಲ್ಪ ನಿಂತಿರಿಸ್ತೇವೆ ಸರ್. ಬಟ್ ಇದನ್ನ ಹೇಳಿದಾರೆ. ಬಟ್ ಅವ್ರು ಮಾಡ್ತೀನ ಅಂದ್ರ ಬಟ್ ಯಾರು ಬಂದು ಕ್ರಮ ತಗೊಂತ ಇಲ್ಲ ಸರ್ ಮಾಡ್ಬೇಕು ಅಂತೇಳಿ. ಅದು ಬಿಟ್ರೆ ಕಾಲೇ ಹೊಡಿತೇವೆ ಸರ್. ಇನ್ನೊಂದ್ 2-3 ದಿನ ಹಿಂಗೆ ಇತ್ತಂದ್ರೆ ಕಾಲೇ ಹೊಡಿತೈತೆ, 100% ಹೊಡಿತೈತೆ ಸರ್. ಆಮೇಲೆ ಈ ಭಾಗದ ರೈತರೆಲ್ಲ ಬಹಳ ಲಾಸ್ ಆಗ್ತಾರೆ ಸರ್. ಕೋಟೇಶ್ವರ ಅಂತ.